ತಿನ್ನೋದು ಕೂಡ ಶಕ್ತಿ ಇಲ್ಲ ಆರ್ಯ ಅಂತ ಮಗನನ್ನು ಪಕ್ಕಕ್ಕೆ ಹಾಕ್ಕೊಂಡು ಮಲಗಿದ್ಲು ಅನ್ವಿತಾ. ಬೆಳಗ್ಗೆಯಿಂದ ಸುಸ್ತಾಗ್ತಿದೆ, ಏನು ತಿಂದೆ ಹಾಗೆ ಮಲಗಿದ್ರೆ ಹೇಗೆ ಅಂತ ಆರ್ಯ ಅಡುಗೆ ಮನೆಗೆ ಹೋದ. ಫಂಕ್ಷನಲ್ಲಿ ಮಾಡಿದ ಬಿರಿಯಾನಿ ಬಿಸಿ ಮಾಡಿ ಅದರ ಸ್ವಲ್ಪ ಸಾರು, ಆಮೇಲೆ ಈರುಳ್ಳಿ, ನಿಂಬೆಹಣ್ಣಿನ ಹೋಳುಗಳು ಮತ್ತು ಮೊಸರು ಹಾಕಿ ಅನ್ವಿತಾ ಹತ್ತಿರಕ್ಕೆ ತಂದ. ಅವಳು ಅಷ್ಟರಲ್ಲೇ ನಿದ್ದೆ ಮಾಡ್ತಾಯಿದ್ರೆ, ಓಯ್ ಎದ್ದೇಳೆ ಅಂತ ಅನ್ವಿತಾಳನ್ನು ಕರೆದ. ಹ್ಞೂ ಅಂದರೆ ಏನೇ, ಎದ್ದೇಳು. ನಿದ್ದೆ ಬರ್ತಿದೆ ಆರ್ಯ, ಪ್ಲೀಸ್ ಕಣೋ, ಮಲಗ್ತೀನಿ. ಹ್ಞೂ ಇಲ್ಲ, ಆಗ ಹೇಗೆ ಮಲಗ್ತೀಯಾ? ಅವನಿಗೆ ರಾತ್ರಿ ಎಲ್ಲ ಹಾಲನ್ನ ಕೊಡ್ತಲೇ ಇರ್ತೀಯ ತಾನೇ? ನಿನಗೆ ಸ್ವಲ್ಪ ಆದರೂ ಶಕ್ತಿ ಇರಬೇಕಲ್ವಾ, ಹೇಳು ಅಂತ ಅನ್ವಿತಾಳನ್ನು ಬಲವಂತವಾಗಿ ಎಪ್ಸಿ ಕೂರಿಸ್ದ ಆರ್ಯ. ಅರೆ ಬೇಡ ಅಂದರೆ ಕೇಳಲ್ವಾ ಆರ್ಯ, ನಿಜವಾಗಿ ತುಂಬ ನಿದ್ದೆ ಬರ್ತಿದೆ ಕಣೋ. ಫಂಕ್ಷನಲ್ಲಿ ನಿಂತು ನಿಂತು ಕಾಲುಗಳು ತುಂಬ ನೋಯ್ತಿದೆ. ಮೇಲಾಗಿ ಇವನು ಅಳು ಬೇರೆ, ತುಂಬ ತಲೆನೋವಾಗಿದೆ ಕಣೋ, ಪ್ಲೀಸ್ ಮಲಗ್ತೀನಿ, ಹಸಿವಾಗ್ತಿಲ್ಲ ಅಂತ ಅನ್ವಿತಾ ಬಹಳ ಸುಸ್ತಾಗಿ ಹೇಳಿದ್ಲು. ಹಾಗಂದ್ರೆ ಹೇಗೆ? ಅವನಿಗಾಗಾದರೂ ಸ್ವಲ್ಪ ತಿನ್ನಬೇಕಲ್ವಾ? ಅವನ್ನ ನೋಡ್ಕೊಳ್ಳೋದು ಕೂಡ ನಿನಗೆ ಶಕ್ತಿ ಬೇಕಲ್ವಾ? ನೀನೇ ಹೀಗಾದರೆ ಹೇಗೆ ಹೇಳು? ನೀನು ಸುಸ್ತಾದರೆ ಅವನಿಗೂ ಸುಸ್ತಾಗುತ್ತೆ ಅಂತ ಅನ್ವಿತಾಳನ್ನು ಕೂರಿಸಿ ಬಿಸಿ ಬಿಸಿ ಬಿರಿಯಾನಿ ಎಲ್ಲವನ್ನ ಕಲಿಸಿ ಅನ್ವಿತಾಗೆ ತಿನ್ನಿಸಿ, ಕೊನೆಯಲ್ಲಿ ಮೊಸರಿನ ಜೊತೆಗೂ ತಿನ್ನಿಸಿ, ಆಮೇಲೆ ಅವಳ ಕೈಗೆ ಹಣ್ಣಿನ ರಸದ ಲೋಟವನ್ನು ಕೊಟ್ಟ. ಬೇಡ ಕಣೋ, ಈಗಾಗಲೇ ಹೊಟ್ಟೆ ತುಂಬಿದೆ, ತುಂಬ ಜಾಸ್ತಿ ತಿನ್ನಿಸ್ಬಿಟ್ಟೆ ಅಂದ್ಲು ಅನ್ವಿತಾ ನೀರು ಕುಡಿಯುತ್ತಾ. ಏನೂ ಆಗಲ್ಲ, ಈ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕುಡಿ ಅಂತ ಅವಳು ಜ್ಯೂಸ್ ಕುಡಿಯೋವರೆಗೆ ಅಲ್ಲೇ ಇದ್ದು, ಆಮೇಲೆ ತಟ್ಟೆ ಮತ್ತು ಲೋಟವನ್ನು ಅಡಿಗೆ ಮನೆಯಲ್ಲಿ ಇಟ್ಟು ಬಂದು, ಇನ್ನು ಮಲ್ಕೋ ಅಂತ ಅಂದ. ನೀನು ತಿಂದ್ಯಾ ಅಂತ ಅನ್ವಿತಾ ಕೇಳಿದ್ಲು. ನಾನು ವಿಜಯ್ ಸೇರಿ ತಿಂದ್ವು ಬಿಡು, ನೀನು ತಿನ್ನದೆ ಹೀಗೆ ಮಾಡ್ತಿದ್ದೆ. ನಿನಗೆ ತಿನ್ನೋದಕ್ಕೆ ಹಿಡಿದ್ರೆ ಅವನು ಅಳ್ತಿದ್ದಾನೆ, ಹಾಲು ಕೊಡ್ತಿದ್ದೀನಿ ಅಂತಿದ್ದೆ. ಮತ್ತು ಹಾಗೆ ಖಾಲಿ ಹೊಟ್ಟೆಯಲ್ಲಿ ಮಲಗಿದ್ರೆ ಹೇಗೆ ಹೇಳು? ಸಮಯಕ್ಕೆ ಸರಿಯಾಗಿ ತಿನ್ನಬೇಕು, ಅರ್ಥ ಆಯ್ತಾ ಅಂತ ಮೊದಲು ಆರ್ಯ ಹಾಸಿಗೆ ಮೇಲೆ ಕೂತು ಅವನು ಮಂಚದ ಹಿಂಭಾಗಕ್ಕೆ ಹೊರಕೊಂಡು ಅನ್ವಿತಾಳಿಗಾಗಿ ಕೈಗಳನ್ನ ಚಾಚಿದಾಗ ಮುದ್ದಿನ ನಾಯಿ ಮರಿಯಂತೆ ಅವನ ಹತ್ರ ತೆವಳುತ್ತಾ ಹೋಗಿ ಅವನ ಎದೆ ಮೇಲೆ ತಲೆ ಇಟ್ಟು ಹಾಯಾಗಿ ನಿದ್ದೆ ಹೋದ್ಲು. ಒಂದು ಕಡೆ ಮಗನನ್ನು ನೋಡುತ್ತಲೆ. ಅವನೆದ್ರೆ ನಾನು ನೋಡ್ಕೊಳ್ತೀನಿ, ನೀನು ಹಾಯಾಗಿ ಮಲಗು ಸರಿನಾ? ಅವನು ಹಾಲಿಗತ್ತರೆ ಎಬ್ಬಿಸ್ತೀನಿ, ಇಲ್ಲದಿದ್ದರೆ ನಾನೇ ಎತ್ಕೊಳ್ತೀನಿ, ಮಲಕ್ಕೋ ಅಂತ ಅನ್ವಿತಾ ಗಾಢ ನಿದ್ದೆಗೆ ಹೋಗೋವರೆಗೆ ಅವಳಿಗೆ ಜೋಗುಳವನ್ನು ಹಾಡ್ತಿದ್ದ. ಅನ್ವಿತಾ ನಿದ್ದೆ ಹೋದ 1 ಗಂಟೆ ನಂತರ ಅವಳನ್ನ ತಲೆದಿಂಬಿನ ಮೇಲೆ ಸರಿಯಾಗಿ ಮಲಗಿಸಿ ಮಗ ಮತ್ತು ಹೆಂಡತಿ ಹಣೆ ಮೇಲೆ ಮುತ್ತಿಟ್ಟು, ನನ್ನ ಬಂಗಾರಗಳು ಕಣೋ ನೀವು ಅಂತ ಹೆಂಡತಿ ಮತ್ತು ಮಗನನ್ನು ನೋಡಿ ಮುದ್ದಾಡಿ ಇಬ್ಬರಿಗೂ ಹೊದಿಕೆಯನ್ನು ಒತ್ತಿಸಿ ಮಗನ ಪಕ್ಕಕ್ಕೆ ಸೇರಿದ ಆರ್ಯ. ಮಗು ಕೂಡ ತುಂಬ ಸುಸ್ತಾಗಿದ್ದರಿಂದ ಅವನಿಗೆ ಬರೀ ಡೈಪರ್ ಮತ್ತು ಒಂದು ಚಿಕ್ಕ ಅಂಗಿ ಮಾತ್ರ ಹಾಕಿದ್ರಿಂದ ಅವನು 2 ಕೈಗಳನ್ನ ಚಾಚಿಕೊಂಡು ಹಾಯಾಗಿ ಮಲಗಿದ್ದ. ನಿನ್ನ ಕೆಲಸನೇ ಚೆನ್ನಾಗಿದೆ ಕಣೋ, ಹಗಲೆಲ್ಲ ಎಲ್ಲರ ಮಡಿಲಲ್ಲಿ, ಈಗ ಮಾತ್ರ ಹಾಯಾಗಿ ನಿನ್ನದೇ ರಾಜ್ಯ ಅನ್ನೋಗಿ ಮಲಗಿದೆಯಾ ಅಂತ ಮಲಗಿದ ಮಗನಿಗೆ ಮುತ್ತಿಟ್ಟು ಅವನ ಪುಟ್ಟ ಹೊಟ್ಟೆ ಮೇಲೆ ಕೈ ಹಾಕಿ ಆರ್ಯ ಕೂಡ ನಿದ್ದೆ ಹೋದ. ಅರ್ಧ ರಾತ್ರಿ ಮಗು ಎದ್ದರೂ ಕೂಡ ಅನ್ವಿತಾಳನ್ನು ಎಬ್ಬಿಸದೆ ಆರ್ಯನೇ ಮಗುವನ್ನು ಎತ್ತುಕೊಂಡು ಬಹಳ ಹೊತ್ತು ಆಡಿಸ್ದ. ಆಟ ಎಲ್ಲ ಮುಗಿದ ಮೇಲೆ ಅವನಿಗೆ ಹಸಿವು ತಾಳಲಾರದೆ ರಾಗ ಎಳೆಯೋದಕ್ಕೆ ಶುರು ಮಾಡಿದಾಗ ಅನ್ವಿತಾಳನ್ನು ಎಬ್ಬಿಸಿ ಅವಳನ್ನ ತನ್ನ ಹೆಗಲ ಮೇಲೆ ಸಜ್ಜುಗೊಳಿಸ್ಕೊಂಡ. ಮಗನನ್ನು ಮತ್ತು ಹೆಂಡತಿಯನ್ನು ಹಿಡ್ಕೊಂಡ ಮೇಲೆ ಅನ್ವಿತಾ ಮಗನ ಹೊಟ್ಟೆ ತುಂಬಿಸಿ ಮತ್ತೆ ಮಗನ ಆರ್ಯನ ಕೈ ಕೊಟ್ಟು ಅವನ ಮಡಿಲಲ್ಲೇ ಮಲ್ಕೊಂಡ್ಳು. ನಾನು ಮಲಗಬೇಕಿಲ್ಲ ಅನ್ಸುತ್ತಲ್ವಾ, ನೀವಿಬ್ಬರು ನಿದ್ದೆ ಮಾಡಿದ್ರೆ ಸಾಕು ಅಂತ ಒಂದು ಕೈಯಲ್ಲಿ ಮಗನನ್ನು ಎತ್ಕೊಂಡು ಇನ್ನೊಂದು ಕೈಯಲ್ಲಿ ಅನ್ವಿತಾಳನ್ನು ನೋಡ್ತಾ ಅವನು ಹಿಂದೆ ಕೊರಗ್ದ. ಇನ್ನು ಬೆಳಗಾಗುವಷ್ಟರಲ್ಲಿ ಮೂವರು ಹಾಗೆ ನಿದ್ದೆ ಹೋಗಿದ್ರು. ಮಗ ಮತ್ತು ಸೊಸೆಗೆ ನಿದ್ದೆ ಇಲ್ಲ ಅಂತ ಬೆಳಿಗ್ಗೆಯೇ ಮೊಮ್ಮಗನನ್ನು ಬಂದು ಕರ್ಕೊಂಡು ಹೋದರು ಸುಲೋಚನಾ ಅವರು.
ಅಷ್ಟರಲ್ಲೇ ಅಮ್ಮನ ಹಾಲು ಹೊಟ್ಟೆಯಲ್ಲಿ ಇದ್ದಿದ್ದರಿಂದ ಅಜ್ಜಿ ತಾತನ ಜೊತೆ ಆಟಕ್ಕೆ ಬಿದ್ದ ವಿಶು ಪಾಪು ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ಅಜ್ಜಿ ತಾತನನ್ನು ನೋಡ್ತಾ ತನ್ನ ಕೈ ಕಾಲುಗಳನ್ನ ಆಡಿಸ್ತಾ ಎಷ್ಟೊಂದು ಆಟಗಳನ್ನ ಆಡ್ತಿದ್ದ ಅಂತಂದರೆ ಅಳ್ತಾ ನಗ್ತಾ ಬಾಯಲ್ಲಿ ಬೆರಳಿಟ್ಕೊಂಡು ಆಟ ಆಡ್ತಿದ್ದ ಮಗು. ಹಾಗೆ 2 ಗಂಟೆವರೆಗೆ ಆಡಿ ಆಡಿ ಸುಸ್ತಾಗಿ ಬೆವ್ತು ಹೋಗಿ ಇನ್ನು ಅಮ್ಮನಿಗಾಗಿ ಅಳೋದಕ್ಕೆ ಶುರು ಮಾಡ್ದ ಮೆಲ್ಲನೆ ರಾಗ ಎತ್ಕೊಂಡು. ಅಯ್ಯೋ ಏನಾಯ್ತು ಕಂದ, ಅಷ್ಟರಲ್ಲೇ ಮುಗೀತ ನಿನ್ನ ಆಟ, ನಿನ್ನ ಅಮ್ಮನಿಗಾಗಿ ಅಳ್ತಿದೀಯಾ ಅಂತ ಶಂಕರ್ ಅವರು ಮೊಮ್ಮಗನನ್ನು ಹೆಂಡತಿ ಕೈಗೆ ಕೊಟ್ಟಾಗ, ಏನಾಯ್ತು ಕಂದ, ಹಾಲು ಕುಡಿಸ್ಲಾ, ನಿಮ್ಮಮ್ಮ ಮಲಗಿದಾಳ್ ಕಣೋ, ಸ್ವಲ್ಪ ಹೊತ್ತು ಮಲಗಲಿ ಬಿಡು, ಸ್ವಲ್ಪ ಹೊತ್ತು ಆಟ ಆಡೋಕಂದ ಅಂತ ಅವನಿಗೆ ಹಾಲು ಕುಡಿಸಿ ಎಷ್ಟೇ ಎತ್ಕೊಂಡು ಸುತ್ತಿಸಿದ್ರೂ ಕೂಡ ಅವನಿಗೆ ಅಮ್ಮನೇ ಬೇಕು ಅಂತ ಅಳೋದಕ್ಕೆ ಶುರು ಮಾಡಿದ್ಮೇಲೆ ಇನ್ನು ಅನಿವಾರ್ಯವಾಗಿ ಮಗ ಮತ್ತು ಸೊಸೆ ಕೋಣೆಗೆ ಹೋದರು ಸುಲೋಚನಾ ಅವರು. ಇನ್ನು ಮಗ ಮಧ್ಯದಲ್ಲಿಲ್ಲದ ಕಾರಣ ಆರ್ಯ ಮತ್ತು ಅನ್ವಿತಾ ಇಬ್ಬರು ಒಬ್ಬರನ್ನೊಬ್ಬರು ಒಪ್ಕೊಂಡು ಹಾಯಾಗಿ ನಿದ್ದೆ ಮಾಡ್ತಿದ್ರೆ ಇನ್ನು ಬಾಗಿಲು ತಟ್ಟಿದ್ರು ಸುಲೋಚನಾ ಅವರು. ಆರ್ಯ ಆರ್ಯ ಅನ್ನುತ್ತಾ ಅಮ್ಮನ ಕೂಗು ಕೇಳಿ ಹಾಂ ಅಮ್ಮ ಬರ್ತಿದ್ದೀನಿ ಅಂತ ನಿದ್ದೆ ಮಂಪರಿನಲ್ಲೇ ಹೋಗಿ ಏನಮ್ಮ ಅಂತ ಕೇಳ್ದ. ನಿಮ್ಮ ಮಗನ ಆಟ ಮುಗೀತು ಕಣೋ, ಅಳ್ತಿದ್ದಾನೆ, ಅವನ ಅಮ್ಮನಿಗಾಗಿ ಅನಿಸುತ್ತೆ, ಮಲಗ್ತಾನೇನೋ, ಸ್ವಲ್ಪ ಹಾಲು ಕುಡಿಸೋದಕ್ಕೆ ಹೇಳು ಅನ್ವಿತಾಗೆ ಅಂತ ಹೇಳಿದ ತಕ್ಷಣ ಹ್ಞೂ ಅಮ್ಮ ಅಂತ ಆ ನಿದ್ದೆಯಲ್ಲೇ ಮಗನನ್ನು ಎತ್ಕೊಂಡು ಬಂದು ಅನ್ವಿತಾ ಪಕ್ಕದಲ್ಲಿ ಹಾಕಿ ನೋಡೆ ಹಸ್ವಾಗಿದೆಯಂತೆ ಅಂದ ತಕ್ಷಣ ಅನ್ವಿತಾ ಕೂಡ ಸೋಮಾರಿತನದಿಂದ ಎದ್ದು ಮಗನನ್ನು ಹತ್ರ ಕೇಳಿಕೊಂಡು ಹಾಲು ಕೊಡೋದಕ್ಕೆ ಶುರು ಮಾಡಿದ್ಲು. ಮಗು ಒಂದು ಕಡೆ ಹಾಲು ಕುಡಿತಿದ್ರೆ ಇನ್ನೊಂದು ಕಡೆ ಆರ್ಯ ಅನ್ವಿತಾಳ ಮಡಿಲಲ್ಲೇ ಮಲಗಿ ಮತ್ತೆ ಗಾಢ ನಿದ್ದೆಗೆ ಜಾರ್ದ. ಮಗು ಸ್ವಲ್ಪ ಹೊತ್ತು ಹಾಲು ಕುಡಿದು ನಿದ್ದೆಗೆ ಹೋದ್ಮೇಲೆ ಅನ್ವಿತಾ ಕೂಡ ಮಲಗೋಣ ಅಂತ ನೋಡಿದ್ಲು. ಆದರೆ ಈಗಾಗಲೇ ತುಂಬ ಸಮಯ ನಿದ್ದೆ ಮಾಡಿದ್ದೀನಿ ಅಂತ ಮಗುವನ್ನು ಜಾಗರೂಕತೆಯಿಂದ ಮಲಗಿಸಿ ಬಲವಂತವಾಗಿ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೊರಗೆ ಬರೋ ಅಷ್ಟರಲ್ಲಿ ನಿತ್ಯ ಮತ್ತು ಚಂದು ಕೂಡ ಅಷ್ಟರಲ್ಲೇ ನಿದ್ದೆಯಿಂದ ಎದ್ದು ಹೊರಗೆ ಬರ್ತಿದ್ರು. ಎಲ್ಲರೂ ನೆನ್ನೆ ಫಂಕ್ಷನ್ನಲ್ಲಿ ಪೂರ್ತಿಯಾಗಿ ಸುಸ್ತಾಗ್ಬಿಟ್ಟಿದ್ರು. ಉದಯನನ್ನು ಕೂಡ ಅಲ್ಲೇ ಇರೋದಕ್ಕೆ ಹೇಳಿದ್ರೆ ಏನೂ ಆಗಲ್ಲ ಅಂತ ಅವ್ರ ಮನೆಗೆ ಹೊರಟು ಹೋಗಿದ್ದ. ವಿಜಯ್ ಕೂಡ ಇನ್ನೂ ನಿದ್ದೆಯಿಂದ ಎದ್ದಿಲ್ಲ. ವಿಜಯ್ ಇನ್ನೂ ಗೊರಕೆ ಹೊಡೆಯುತ್ತಾ ಮಲಗಿದ್ದಾನೆ ಗೆಸ್ಟ್ ರೂಮ್ನಲ್ಲಿ. ಇನ್ನು ಗಂಡಸ್ರನ್ನು ಬಿಟ್ಟು 3 ಹುಡುಗಿಯರು ಕೂಡ ಚೆನ್ನಾಗಿ ತಿಂಡಿ ಮುಗಿಸಿದ್ರು. ನಿತ್ಯ ಹೈದರಾಬಾದ್ ವಿಷಯಗಳನ್ನೆಲ್ಲ ಹೇಳ್ತಿದ್ರೆ ಅನ್ವಿತಾ ಮತ್ತು ಚಂದು ಕೇಳ್ತಾ ಇದ್ರು. ಸರಳಮ್ಮ ಹೇಗಿದ್ದಾರೆ, ನಿನ್ನ ಹತ್ರವೇ ಇದ್ದಾರಾ ಅಂತ ಕೇಳಿದ್ಲು ಅನ್ವಿತಾ. ಹ್ಞೂ ನನ್ನ ಹತ್ರನೇ ಇದ್ದಾರೆ, ತುಂಬ ಸಹಾಯ ಮಾಡ್ತಿದ್ದಾರೆ ಗೊತ್ತಾ, ಆರ್ಯ ಅಣ್ಣನೇ ಅವರನ್ನ ಕೆಲಸಕ್ಕೆ ಇಟ್ಟಿದ್ದಾರಲ್ಲ, ನನ್ನ ಹತ್ರವೇ ಉಳಿದುಕೊಂಡಿದ್ದಾರೆ. ನೀವು ಹೈದರಾಬಾದ್ ಬಂದ ಮೇಲೆ ಮಗುವನ್ನು ನೋಡ್ಕೊಳ್ಳಲು ಹಾಗೆ ನಿಮಗೆ ಸಹಾಯ ಆಗುತ್ತೆ ಅಲ್ವಾ, ಆಮೇಲೆ ನಿಮ್ಮನೆಗೆ ಹೋಗ್ತಾರೆ ಬಿಡು ಅಂತ ಹೇಳಿದ್ಲು ನಿತ್ಯ. ಫಂಕ್ಷನ್ಸ್ಗೆ ಅವರನ್ನು ಬರೋದಕ್ಕೆ ಹೇಳಿದ್ರೆ ಆಗ್ತಿತ್ತಲ್ವಾ, ಅವ್ರು ಯಾಕೆ ಬರಲಿಲ್ಲ, ಆರ್ಯ ಅವರಿಗೆ ಹೇಳಿದ್ದೀನಿ ಅಂತ ಅಂದಿದ್ನಲ್ಲ ಅಂತ ಕೇಳಿದ್ಲು ಅನ್ವಿತಾ. ಸ್ವಲ್ಪ ಆರೋಗ್ಯ ಸರಿ ಇಲ್ವಂತೆ, ಅವ್ರಿಗೆ ಅದಕ್ಕೆ ಬರಲ್ಲ ಅಂತ ಹೇಳಿದ್ರು. ನಾನು ಕೂಡ ಕೇಳಿದೆ, ಆರ್ಯ ಅಣ್ಣ ಕೂಡ ಫೋನ್ ಮಾಡಿದ್ರು ಅಲ್ವಾ, ಅಮ್ಮ ಬರ್ಬೋದು ಅಲ್ವಾ ಅಂದಿದ್ದಕ್ಕೆ, ಆರೋಗ್ಯ ಸರಿ ಇಲ್ಲ ತಾಯಿ, ನಾನು ಮಗುವನ್ನು ಅಲ್ಲಿಗೆ ಬಂದ ಮೇಲೆ ನೋಡ್ತೀನಿ ಬಿಡಿ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ಬಂದವು ಅಂತ ಅಂದ್ಲು ನಿತ್ಯ. ಓ ಸರಿ ಹಾಂಗಾ ಅಂತ ಇವರು ಮೂವರು ತಿಂಡಿ ತಿಂದು ಹರಟೆ ಹೊಡಿತಿದ್ರೆ ಆರ್ಯ ಮಗನನ್ನು ಎತ್ಕೊಂಡು ನಿದ್ದೆ ಕಣ್ಣಿನಿಂದಲೇ ಬಂದು, ಏನೇ ಇವನ ಕೈಗೆ ಉಂಗುರಗಳು, ಕೊರಳಲ್ಲಿ ಆ ಸರಗಳನ್ನ ತೆಗಿಬಾರ್ದಾ, ಅವನು ಅವನ್ನೆಲ್ಲ ಬಾಯಲ್ಲಿ ಇಟ್ಕೊಳ್ತಿದ್ದಾನಲ್ಲ, ಏನು ಮಾಡ್ತಿದ್ದೀರಿ ನೀವೆಲ್ಲ ಅಂತ ಹೆಂಡತಿ ಮೇಲೆ ಗಂಭೀರವಾಗಿ ಕೂಗ್ತಾ ಬಂದ ಆರ್ಯ. ನಿನ್ನೆ ಫಂಕ್ಷನ್ನಲ್ಲಿ ಎಲ್ಲರೂ ತೊಡಿಸಿದ ಉಂಗುರಗಳು, ಆ ಚಿನ್ನದ ಸರಗಳು ಅವನ ಹತ್ತಿರವೇ ಇದ್ವು. ಅವೆಲ್ಲ ಇದ್ದರೆ ಮಗು ಅಂದವಾಗಿ ಕಾಣ್ತಿದ್ದಾನೆ ಅಂತ ಅತ್ತೆ ಸೊಸೆ ಹಾಗೆ ಬಿಟ್ಟಿದ್ರು.
ಯಾಕಂದರೆ ಇದು ತುಂಬ ಸುಂದರವಾಗಿ ಕಾಣ್ತಿತ್ತು ಆ ಮಗುಗೆ. ಅವನೇನೋ ಉಂಗುರಗಳನ್ನ ಮತ್ತು ಕೊರಡಲ್ಲಿದ್ದ ಸರಗಳನ್ನ ಕೈಯಲ್ಲಿ ಹಿಡಿದು ಬಾಯಿಯಲ್ಲೇ ಇಟ್ಕೊಳ್ತಿದ್ದ. ಇನ್ನು ನಮ್ಮ ಆರ್ಯ ಗಾಢ ನಿದ್ದೆಯಲ್ಲಿದ್ದಾಗ ಮಗು ಅವೆಲ್ಲವನ್ನ ಬಾಯಿಯಲ್ಲಿಟ್ಕೊಂಡು ಚೀಪ್ತಾ ಇರೋದನ್ನು ನೋಡಿ ಸಿಟ್ಟು ಬಂದು ಈಗ ಹೆಂಡತಿ ಮೇಲೆ ಅರ್ಚ್ತಾ ಇದ್ದಾನೆ. ಭೂಪ, ಅಬ್ಬಾ, ನನ್ನ ಮೊಮ್ಮಗ ಹಾಗೆ ಚಿನ್ನ ಹಾಕ್ಕೊಂಡಿದ್ರೆ ತುಂಬ ಅಂದವಾಗಿ ಕಾಣ್ತಾನೆ, ಇನ್ನೂ ಚೆನ್ನಾಗಿದ್ದಾನೆ ಕಣೋ. ಅದಕ್ಕೆ ನಾನೇ ಇರಲಿ ಅಂತ ಅನ್ವಿತಾಗಿ ಹೇಳಿದೆ. ಬಿಡು, ಅವನು ಹಾಗೆ ಮಾಡ್ತಾನೆ ಅಂತ ಏನಾದರೂ ಗೊತ್ತಾ ನಮಗೆ? ತೆಗಿತಾಳು ಬಿಡು, ಯಾಕೆ ಕೂಗಾಡ್ತಿದ್ಯಾ ಈಗ ಅಂದರು ಸುಲೋಚನಾ ಅವರು. ಅಮ್ಮ ಅನ್ವಿತಾ, ಮಗುವಿಗೆ ಅವುಗಳನ್ನ ತೆಗೆದಿಡು. ನಿಮ್ಮ ಗಂಡನಿಗೆ ಮತ್ತು ನಿನ್ನ ಮಗನಿಗಿಲ್ಲದು ನೋವು ಬರುತ್ತೆ ಏನೋ, ಅಷ್ಟೊಂದು ಅರ್ಸ್ತಿದ್ದಾನೆ ಇವನು ಅಂದರು. ಅನ್ವಿತಾ ಕೂಡ ಆರ್ಯನನ್ನು ಕೋಪದಿಂದ ನೋಡ್ತಾ ಮಗನನ್ನು ಎತ್ಕೊಂಡು ಅವನ ಕೈಗಿದ್ದ ಉಂಗುರಗಳು, ಕೊರಳಲ್ಲಿದ್ದ ಸರಗಳನ್ನ ಎಲ್ಲವನ್ನ ತೆಗೆದು ಅತ್ತೆ ಕೈಗೆ ಕೊಟ್ಟು, ನೀವೇ ಇಟ್ಕೊಳ್ಳುತ್ತೆ ಅಂತ ಮಗನನ್ನು ಎತ್ಕೊಂಡು ಹಾಲ್ನಲ್ಲಿ ಬಂದು ಕೂತಿರ್ತಾಳೆ. ಈ ಎಮ್ಮೆ ಇನ್ನೂ ಎಳ್ಳೇ ಇಲ್ವಾ ಅನ್ನುತ್ತಾ ವಿಜಯ್ ಕೋಣೆಗೆ ಹೋದ ಆರ್ಯ. ವಿಜಯ್ ಇನ್ನು ಗೊರಕೆ ಹೊಡೆಯುತ್ತಾ ಮಲಗಿರೋದನ್ನು ನೋಡಿ ವಿಜಯ್ ಬೆನ್ನಿನ ಮೇಲೆ ಒಂದು ಏಟು ಹಾಕ್ತಾ. ಅಷ್ಟೇ, ಹಾಯ ಕನಸು ಕಾಣ್ತಾ ತಣ್ಣಗೆ ನಿದ್ದೆ ಮಾಡ್ತಿದ್ದ ವಿಜಯ್ಗೆ ಆ ಏಟು ಚುರುಕ್ಕಂತ ತಗಲಿದ್ದಕ್ಕೆ ಯಾರೋ ಹೊಡೆದಿದ್ದು ಅಂತ ಕಣ್ಣು ಬಿಟ್ಟು ನೋಡೋ ಅಷ್ಟರಲ್ಲಿ, ನಾನೇ ಕಣೋ, ಇನ್ನು ಎಷ್ಟು ಹೊತ್ತು ಮಲಗ್ತೀಯಾ? ಮಧ್ಯಾಹ್ನ 1 ಗಂಟೆ ಆಗ್ತಿದೆ ಗೊತ್ತಾ ಅಂದ. ಲೇ, ನೆನ್ನೆ ಎಲ್ಲ ಜರ್ನಿ ಮಾಡಿ ಮೇಲಾಗಿ ನೆನ್ನೆ ಫಂಕ್ಷನಲ್ಲಿ ಸುಸ್ತಾಗಿದೆ ಅಲ್ವಾ, ಅದಕ್ಕೆ ಪೂರ್ತಿಯಾಗಿ ನಿದ್ದೆ ಬರ್ತಿದೆ ಕಣೋ, ಸ್ವಲ್ಪ ಹೊತ್ತು ಮಲಗೋದಕ್ಕೆ ಬಿಡೋ ಅಂದ ವಿಜಯ್. ಏಯ್, ನೀನು ಸ್ವಲ್ಪ ಹೊತ್ತು ಎದ್ದು ತಯಾರಾದರೆ ಹಾಗೆ ಹೊಲಕ್ಕೆ ಹೋಗಿ ಕುಡಿದು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಬಂದಾಗಿಂದ ಕುಡ್ದಿಲ್ಲ ಕಣೋ, ಅಪ್ಪ ಇದ್ದಾರೆ ಅಂತ ಸುಮ್ಮನಿದ್ದೆ. ಇವತ್ತು ಅತ್ತ ಹೋಗಿ ಬರೋಣ ನಡಿ, ಅವಶ್ಯಕತೆ ಇದ್ದರೆ ಅಲ್ಲೇ ಇರ್ಬೋದು, ನಾವು ಬೇಗ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ ಆರ್ಯ. ಅಷ್ಟೇ, ಮದ್ಯದ ಹೆಸರು ಕೇಳಿದ ತಕ್ಷಣ ವಿಜಯ್ ಸ್ಪ್ರಿಂಗ್ ಥರ 2 ನಿಮಿಷದಲ್ಲಿ, ರೆಡಿ ಆಗ್ತೀನಿ ಕಣೋ, ನೀನು ರೆಡಿಯಾಗಿ ಹೋಗೋಗು ಅಂದ. ವಿಜಯ್ ವಾಶ್ರೂಮ್ಗೆ ನುಗ್ದ. ನೋಡಿ, ಆರ್ಯ ವಿಜಯನನ್ನು ನೋಡಿ ನಗ್ತಾ ಹೊರಗೆ ಬಂದ. ಅಷ್ಟರಲ್ಲಿ ಅನ್ವಿತಾ, ಚಂದು ಮತ್ತು ನಿತ್ಯ ಜೊತೆ ಹರಟೆ ಹೊಡೆದು ಮಗುವಿಗೆ ಹಾಲು ಕೊಡೋದಕ್ಕೆ ಅವರ ಮಲಗೋ ಕೋಣೆಗೆ ಹೋದರೆ ನಿತ್ಯ ಮತ್ತು ಚಂದು ಮಾತಾಡ್ತಾ ಇರ್ತಾರೆ. ಆರ್ಯ ಕೂಡ ಅವರಿಬ್ಬರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ರೂಮಿಗೆ ಹೋಗುವಷ್ಟರಲ್ಲಿ ಅನ್ವಿತಾ ಆಗಲೇ ಮಗನ ಬಾಯಿ ಅಚ್ಚುಕಟ್ಟಾಗಿ ಒರೆಸಿ ಮಲಗಿಸ್ತಿದ್ಲು. ಏನೇ, ಎಷ್ಟು ಬಾರಿ ಮಲಗಿಸ್ತೀಯ ಅವನನ್ನು? ಸ್ವಲ್ಪ ಹೊತ್ತು ಆಡೋದಕ್ಕೆ ಬಿಡು ಅಂತಾನೆ ಆರ್ಯ. ಅವನು ನಿದ್ದೆ ಮಾಡಿದ್ರೆ ನಾನೇನು ಮಾಡಬೇಕೋ? ನೆನ್ನೆ ಸುಸ್ತಾಗಿದ್ದ ಅಲ್ವಾ, ಅದಕ್ಕೆ ಮಲಗ್ತಿದ್ದಾನನ್ಸುತ್ತೆ, ಬಿಡು. ಆದರೂ ಅವನು ಈ ಸಮಯದಲ್ಲಿ ಮಲಗದೇ ಇದ್ದರೆ ಇನ್ಯಾವ ಕೆಲಸ ಮಾಡಲಿ ಹೇಳು? ನೀನು ಹಾಗೆ ಲ್ಯಾಪ್ಟಾಪ್ ಓದ್ತಾ ಕೂರ್ಬೇಕಾ ಏನು ನನ್ನ ಮಗ ಅಂದ್ಲು ಅನ್ವಿತಾ ಅವನಿಗೆ ಡೈಪರನ್ನು ಬದಲಾಯಿಸುತ್ತಾ. ಅಬ್ಬಬ್ಬೋ, ಈಗ ನಿಮ್ಮ ಮಗನನ್ನು ಯಾರು ಕೆಲಸಕ್ಕೆ ಹೋಗು ಅಂತ ಹೇಳಿಲ್ಲ ಬಿಡು. ಹೇಗಿದ್ದರೂ ನನ್ನಷ್ಟು ಆದಮೇಲೆ ಅವನಿಗೂ ತಪ್ಪಲ್ಲವಲ್ಲ ತನ್ನ ಹೆಂಡತಿಯನ್ನು ಅವನು ಸಾಕೋದು ಕೂಡ. ಹಾಗೆ ನನ್ನ ವ್ಯವಹಾರವನ್ನು ಅವನು ನೋಡ್ಕೊಳ್ಳದೆ ಇನ್ಯಾರು ನೋಡ್ಕೊಳ್ತಾರೆ? ಆಗ ಮಾಡಲೇಬೇಕು ಬಿಡು ಅಂತ ಸುಂದರವಾಗಿ ಕಾಣ್ತಿದ್ದಂಥ ಅನ್ವಿತಾಳ ಸೊಂಟವನ್ನು ಚಿವುಟ್ದ ಆರ್ಯ. ಏಯ್, ನಿನಗೆ ನಾಚಿಕೆ ಇಲ್ಲ ಕಣೋ, ಎಷ್ಟು ನೋವಾಗುತ್ತೆ ಗೊತ್ತಾ? ಒಂದು ಬಾರಿ ನನ್ನ ಸೊಂಟ ನೋಡಿ ಹೇಗೆ ಕಪ್ಪಾಗಿ ಹೋಗಿದೆ ಅಂತ. ನೀನು ಚಿವುಟಿದ ಪ್ರತಿ ಬಾರಿ ಅಂತ ಆರ್ಯನ ಕೋಪದಿಂದ ನೋಡ್ತಾ ಅನ್ವಿತಾ ತನ್ನ ಸೊಂಟವನ್ನು ಉಚ್ಕೊಂಡ್ರೆ ಮತ್ತೆ ಅದನ್ನು ಪ್ರಚೋದಿಸುತ್ತೆ. ಏನು ಮಾಡಲಿ ಹೇಳು ಅಂತ ಚಿವುಟಿ ಅಲ್ಲಿ ಮೃದುವಾಗಿ ಉಚ್ತಿದ್ದರೆ, ನಿಮ್ಮ ನಾಟಕಗಳು ಸಾಕು, ಆದರೆ ಇನ್ನೂ ಸ್ನಾನ ಮಾಡಿ ತಿಂಡಿ ತಿಂದರೆ ಚೆನ್ನಾಗಿರುತ್ತೆ, ನಾನು ನಿನಗೆ ಬಡಿಸ್ತೀನಿ ಅಂದ್ಲು ಅನ್ವಿತಾ. ಹ್ಞೂ ಬೇಡ, ವಿಜಯ್ ಮತ್ತು ನಾನು ಹೊರಗೆ ಹೋಗ್ತಿದ್ದೀವಿ, ಅಲ್ಲೇ ತಿಂದುಬಿಡ್ತೀವಿ. ನೀವು ತಿಂದಿದ್ದೀರಾ ಅಂತ ಕೇಳಿದ ಆರ್ಯ. ಅನ್ವಿತಾ ತಿಂದಿದ್ದೀವಿ ಅಂತ ಹೇಳಿದ್ದಕ್ಕೆ ಓಕೆ, ಸಂಜೆ ಅಷ್ಟರಲ್ಲಿ ಬರ್ತೀನಿ,
ವಿಜಯ್ ಊರು ನೋಡ್ತೀನಿ ಅಂತಿದ್ದಾನೆ ಅಂತ ಆರ್ಯ ಕೂಡ ಫ್ರೆಶ್ ಅಪ್ ಆಗೋದಕ್ಕೆ ಹೊರಟೋದ. ಅದಕ್ಕೆ ಅವಳು ಹ್ಞೂ ಸರಿ ಅಂತ ಅಂದ್ಲು ಅನ್ವಿತಾ. ಬಾಯ್ ಅಂತ ಅನ್ವಿತಾಳನ್ನ ಅಪ್ಕೊಂಡು ಅವಳು ಕೆನ್ನೆ ಮೇಲೆ ಮುತ್ತಿಟ್ಟು ಅವನನ್ನು ಜಾಗರೂಕತೆಯಿಂದ ನೋಡ್ಕೊತಾ ಇರು, ಹುಷಾರು ಅಂತ ಅಂದ ಆರ್ಯ. ಆರ್ಯ ಹೊರಗೆ ಬರುವಷ್ಟರಲ್ಲಿ ವಿಜಯ್ ಕೂಡ ಅಚ್ಚುಕಟ್ಟಾಗಿ ತಯಾರಾಗಿ ಹೊರಗೆ ಬಂದು, ಲೋ ನಾನು ರೆಡಿ ಕಣೋ ಅಂದ ಹುಷಾರಾಗಿ. ಏನು ರೆಡಿನಾ ಅಂತಾಳೆ ನಿತ್ಯ ವಿಜಯ್ನನ್ನು ನೋಡ್ತಾ. ಹಾಂ, ಊರು ನೋಡ್ಕೊಂಡು ಬರ್ತೀವಿ ನಿತ್ಯ ಅಂತ ಹೇಳ್ದ ಆರ್ಯ. ಹೋ ಹಾಗಾದರೆ ಸರಿ ಅಣ್ಣ ಅಂತ ಅಂದ್ಲು ನಿತ್ಯ. ಅಮ್ಮ ಹೊರಗೋಗ್ತಿದ್ದೀವಿ ಅಂತ ಸುಲೋಚನಾ ಅವ್ರಿಗೆ ಹೇಳಿ ಅವನ ಕಾರ್ ತೆಗೆದು ತಕ್ಷಣ ಉದಯ್ಗೆ ಫೋನ್ ಮಾಡ್ದ ಆರ್ಯ. ಹಲೋ ಬಾವಾ, ಎಲ್ಲಿದೆಯಾ ಉದಯ್? ಬಾವಾ ನೀನು ಹೇಳಿದ ವ್ಯವಸ್ಥೆಯಲ್ಲೇ ಇದ್ದೀನಿ ನಾನು ಅಂತ ಅಂದ ಉದಯ್. ಹಾಂ ಉದಯ್, ಬರ್ತಿದ್ದೀವಿ ನಾವು ಅಲ್ಲಿಗೇ. ಮನೆಯಲ್ಲಿ ತೊಂದರೆ ಆದರೆ ನಮ್ಮ ಮನೆಯಲ್ಲಿ ವ್ಯವಸ್ಥೆ ಮಾಡ್ತಿದ್ದೆ ಅಲ್ವಾ ಬಾವಾ ಅಂತ ಅಂದ ಉದಯ್. ಇಲ್ಲ ಕಣೋ, ಹಾಗೆ ಹೊಲಗಳಲ್ಲಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇಲ್ದಿದ್ರೆ ಮನೆಗೆ ಬರ್ತಿದ್ದೆ. ಆದರೆ ಅತ್ತ ಕಡೆ ಯಾರು ಬರದಂತೆ ನೋಡ್ಕೊಂಡಿದ್ಯಾ ಅಲ್ವಾ ಅಂತ ಅಂದ ಆರ್ಯ. ಹಾಂ ಬಾವ, ಯಾರೂ ಬರಲ್ಲ ಇತ್ತ ಕಡೆ ಅಂತ ಹೇಳ್ದ ಉದಯ್. ಸರಿ ಸರಿ ಕಣೋ, ಬರ್ತಿದ್ದೀವಿ, 10 ನಿಮಿಷದಲ್ಲಿ ಇರ್ತೀವಿ ಅಂತ ಫೋನ್ ಇಟ್ಟು ಕಾರನ್ನು ತೋಟದ ಕಡೆಗೆ ಬಿಟ್ಟ. ಇವ್ರು ಹೋಗುವಷ್ಟರಲ್ಲಿ ತೋಟದ ಹತ್ತಿರವಿರೋ ಅವರ ಮನೆಯ ಹಿಂದೆಯೇ ಚೆನ್ನಾಗಿ ಕೂತ್ಕೊಳ್ಳೋದಕ್ಕೆ ಅವರೆಲ್ರಿಗಾಗಿ ವ್ಯವಸ್ಥೆಯನ್ನು ಮಾಡಿದ್ದ ಉದಯ್. ಅಚ್ಚುಕಟ್ಟಾಗಿ ಒಂದು ದೊಂಡಗಿನ ಮೇಜು, ಅದರ ಸುತ್ತಲೂ ಕುರ್ಚಿಗಳು, ಪಕ್ಕದಲ್ಲೇ ಒಂದು ನೂಲಿನ ಮಂಚ, ಆ ಮೇಜಿನ ತುಂಬ ಮಾಂಸಾಹಾರದ ಪದಾರ್ಥಗಳು ಇನ್ನೂ ಏನೇನೋ ಇದ್ವು. ವೈನ್, ಹಾಗೆ ಹಳ್ಳಿಗಳಲ್ಲಿ ಸಿಗೋ ತೆಳ್ಳಗಿನ ಜ್ಯೂಸ್, ಹಾಗೆ ತಂಪು ಪಾನೀಯಗಳ ಜೊತೆ ಭಾವನಿಗಾಗಿ ಪೂರ್ತಿಯಾಗಿ ವ್ಯವಸ್ಥೆ ಮಾಡಿದ್ದ ಉದಯ್. ಸರಿಯಾಗಿ 10 ನಿಮಿಷಗಳ ನಂತರ ಆರ್ಯ ಆ ಮನೆ ಪಕ್ಕ ಕಾರ್ ನಿಲ್ಲಿಸಿ ಮನೆಯ ಹಿಂದೆ ಉದಯ್ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದಂತಹ ಜಾಗಕ್ಕೆ ವಿಜಯ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಮಾಡಿದಂಥ ವ್ಯವಸ್ಥೆಯನ್ನೆಲ್ಲ ನೋಡಿ, ಆಹಾ ಎಲ್ಲವನ್ನ ತರಿಸ್ಬಿಟ್ಟಿದ್ಯಾ ಅಂತ ಕೇಳಿದ ಆರ್ಯ ಉದಯ್ನನ್ನು. ನೀನು ಹೇಳಿದ ಮೇಲೆ ಹೇಗೆ ತರದೇ ಇರಲಿ ಬಾವಾ ಅಂತಂದ ಉದಯ್. ಥ್ಯಾಂಕ್ ಯು ಸೋ ಮಚ್ ಕಣೋ ಅಂತ ಮೈದ ಮಾಡಿ ಸಹಾಯಕ್ಕೆ ಉಬ್ಬು ಹೋಗಿ, ಬಾರೋ ವಿಜಯ್ ಅಂತ ಆರ್ಯ ಮತ್ತು ವಿಜಯ್ ಕುರ್ಚಿಯಲ್ಲಿ ಕೂತ ಮೇಲೆ, ಬಾ ಉದಯ್ ನೀನು ಕೂಡ ಕೂತ್ಕೋ ಅಂತ ಕರೆದ ಆರ್ಯ. ಅಯ್ಯೋ ಬೇಡ ಬಾವಾ, ನೀವಿಬ್ಬರು ಮಜಾ ಮಾಡೋದಕ್ಕೆ ಬಂದಿದ್ದೀರಾ ಅಲ್ವಾ, ನೀವು ಕುಡೀರಿ, ನಾನು ಪಕ್ಕದಲ್ಲಿ ಕೂತ್ಕೊತೀನಿ ಅಷ್ಟೇ ಬಿಡಿ. ಏನು ಬೇಕು ಮುಂದೆ ಹೇಳಿ, ನಾನು ಕ್ಷಣದಲ್ಲೇ ವ್ಯವಸ್ಥೆ ಮಾಡ್ತೀನಿ ಇಲ್ಲಿ ಅಂತ ಉದಯ್ ಭಾವನಿಗೆ ಮರ್ಯಾದೆಯನ್ನು ನೀಡ್ತಾ ಕೇಳ್ದ. ಅಬ್ಬಬ್ಬಾ, ಈ ಮರ್ಯಾದೆ ನಿಲ್ಲಿಸೋ, ಅಂಥದ್ದೆಲ್ಲ ನಮ್ಗೆ ಇಷ್ಟ ಆಗಲ್ಲ, ನನ್ನ ಹತ್ರ ಅಂತ ಮುಲಾಜಿಲ್ಲ. ಹೆದರದೆ ಬಾರೋ, ನನಗೂ ಗೊತ್ತು ನೀನು ಕೂಡ ಕುಡಿತೀಯಾ ಅಂತ. ಬಾರೋ ಏನೂ ಆಗಲ್ಲ ಅಂತ ಆರ್ಯ ಬಲವಂತವಾಗಿ ಉದಯ್ನನ್ನು ಕರ್ಕೊಬಂದು ಕೂರಿಸ್ದ. ಇನ್ನು ವಿಜಯ್ ಮೂವರಿಗೂ ಲೋಟದಲ್ಲಿ ಮದ್ಯ ಸುರಿದ ಮೇಲೆ ಮೂವರು ಚೇಸ್ ಅಂತ ಹೇಳಿಕೊಂಡು ಮೊದಲು ಗುಟುಕು ಹಾಕಿ ಅಲ್ಲೇ ತಟ್ಟೆಯಲ್ಲಿ ಆಕರ್ಷಿಸ್ತಿದ್ದ ನಾಟಿ ಕೋಳಿ ಹುರಿಯನ್ನು 3 ಪೀಸ್ಗಳನ್ನ ತೆಗೆದುಕೊಂಡು ಚೆನ್ನಾಗಿ ಮಜಾ ಮಾಡ್ತಾ ತಿಂತಾ ಇದ್ದಾರೆ. ಅಚ್ಚುಕಟ್ಟಾಗಿ ನಾಟಿ ಕೋಳಿ ಸಾರು, ಚಿಕನ್ ಫ್ರೈ, ಮಟನ್ ಸಾರು, ಪೂರಿಗಳು, ಫಿಶ್ ಫ್ರೈ, ಹೀಗೆ ಬಹಳಷ್ಟು ವೈವಿಧ್ಯಗಳನ್ನೇ ತರಿಸಿದ್ದ ಉದಯ್. ಆರ್ಯನಿಗಾಗಿ ವಿಶೇಷವಾಗಿ ಮಾಡಿಸಿ ಮಧ್ಯಕ್ಕೆ ಒಳ್ಳೆ ತಿಂಡಿಯಾಗಿ ಇಟ್ಟಿದ್ದ. ಚೆನ್ನಾಗಿ 4 ಪೂರ್ತಿ ಬಾಟಲಿಗಳ ಮಧ್ಯೆ ಹಾಗೆ 2 ಮಡಕೆ ಹಳ್ಳಿಯಲ್ಲಿ ಸಿಗೋದು ಚೆನ್ನಾಗಿ ಕುಡಿತಾ ಅದಕ್ಕೆ ಬೇಕಾದ ತಿಂಡಿಗಳನ್ನೆಲ್ಲ ತಿಂದು ಮುಗಿಸಿದ್ರು. ಅಷ್ಟರಲ್ಲೇ ಅವರಿಗೆ ತಡ ಆಗುತ್ತೆ ಅಂತ ತಿಳಿದಿದ್ದರಿಂದ ಮನೆಯವ್ರು ಯಾರೂ ಅವ್ರಿಗೆ ಫೋನ್ ಮಾಡಲಿಲ್ಲ. ಕುಡಿಯೋದು ಬೆಳಿಗ್ಗೆ ಅಂತ ಶುರು ಮಾಡಿದ್ರೆ ಸಂಜೆ 6:30 ಆಗ್ತಿದ್ರು ಅವ್ರಿಗೆ ಇನ್ನೂ ಸಾಲದೆ, ಲೇ ಇಷ್ಟೇ ತಂದಿದ್ಯಾ ಏನೋ, ಇನ್ನೂ ಮಧ್ಯೆ ತರಲಿಲ್ವಾ ಅಂತ ಆರ್ಯ ತೂರಾಡ್ತಾ
ಉದಯನನ್ನ ಕೇಳ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಇವ್ರು ಕುಡಿದ ನಂತರ ಅನ್ವಿತಾ ಇವ್ರಿಗೆ ಕ್ಲಾಸ್ ತಗೋತಾಳೆ, ನೋಡೋಣ.